ನಮಸ್ತೆ ಸಖಿಯರೇ, ಮನೆಯೂಟಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಇವತ್ತಿನ ವಿಶೇಷ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದಾದ ಹೆಚ್ಚಿನ ಪ್ರೋಟೀನ್ ಯುಕ್ತ ತಿಂಡಿ, ನಮ್ಮ ಕರ್ನಾಟಕದ ವಿಶೇಷ ಕೂಡ ನುಚ್ಚಿನುಂಡೆ ಕಾಯಿ ಚಟ್ನಿ. ಇದನ್ನ ಬೆಳಿಗ್ಗೆ ತಿಂಡಿಗೆ ಅಥವಾ ರಾತ್ರಿಯ ಲಘು ಉಪಹಾರಕ್ಕೆ ಸುಲಭವಾಗಿ ಮಾಡ್ಕೋಬಹುದು. ಸಾಧಾರಣವಾಗಿ ನುಚ್ಚಿನುಂಡೆ ಬಿಸಿ ಇರುವಾಗ ಮೆತ್ತಗಿರುತ್ತೆ, ಆರಿದ ನಂತರ ಗಟ್ಟಿ ಆಗ್ಬಿಡುತ್ತೆ. ಹಾಗೆ ಆಗ್ದೇನೆ ಆರಿದ ಮೇಲೂ ಮೆತ್ತಗಿರಬೇಕು ಅಂದ್ರೆ ಏನ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಇದನ್ನ ಮಾಡ್ಕೊಳ್ಳೋದಕ್ಕೆ ಬೇಳೆಗಳನ್ನ ನೆನೆಸ್ಕೊಳ್ಳೋಣ. ಈ ನುಚ್ಚಿನುಂಡೆನ ಒಂದೇ ಬೇಳೆ ಅಂದ್ರೆ ತೊಗರಿ ಬೇಳೆ, ಕಡಲೆ ಬೇಳೆ, ಯಾವ್ದಾದ್ರು ಒಂದೇ ರೀತಿಯ ಬೇಳೆನ ನೆನೆಸ್ಕೊಂಡು ಮಾಡ್ಕೋಬಹುದು, ಅಥವಾ 2-3 ರೀತಿಯ ಬೇಳೆ ಉಪಯೋಗಿಸಿ ಸಹ ಮಾಡ್ಕೋಬಹುದು. ನಾನಿಲ್ಲಿ ಕ್ರಮವಾಗಿ 1 ಬಟ್ಲು ಕಡಲೆ ಬೇಳೆ, ಅರ್ಧ ಬಟ್ಲು ತೊಗರಿ ಬೇಳೆ, ಅರ್ಧ ಬಟ್ಲು ಹೆಸರು ಬೇಳೆಯನ್ನ ತಗೊಂಡಿದ್ದೀನಿ. ಇದಕ್ಕೆ ಬೇಳೆಗಳು ಮುಳುಗುವಷ್ಟು ನೀರನ್ನ ಹಾಕಿ ಸುಮಾರು 3-4 ಗಂಟೆಗಳ ಕಾಲ ನೆನೆಸ್ಕೊಳ್ಳೋಣ. 3 ತರಹದ ಬೇಳೆಯನ್ನ ಉಪಯೋಗಿಸಿರೋದ್ರಿಂದ 3-4 ಗಂಟೆ ನೆನೆಸ್ಕೊಳ್ಳೋದು ಒಳ್ಳೆಯದು. 4 ಗಂಟೆ ನೆನೆದ ನಂತರ ಬೇಳೆಗಳು ಹೀಗಿರುತ್ತೆ. ಇದಕ್ಕೆ ನೀರು ಹಾಕಿ 1-2 ಸಲ ತೊಳ್ಕೊಂಡು ನೀರು ಬಸಿದ್ ಬಿಡೋಣ. ಹೀಗೆ ನೆನೆಸಿದ ನಂತರ ಬೇಳೆಗಳನ್ನ ತೊಳ್ಕೊಳ್ಳೋದ್ರಿಂದ ನುಚ್ಚಿನುಂಡೆ ತಿಂದ ನಂತರ ವಾಯು ಅಥವಾ ಹೊಟ್ಟೆ ಉಬ್ಬರ ಅಂತ ಅನ್ಸಲ್ಲ. ತೊಳ್ಕೊಂಡ ನಂತರ 10 ನಿಮಿಷ ಬೇಳೆಗಳನ್ನ ಸೋರ್ ಹಾಕೊಳ್ಳೋಣ. ಇದರಲ್ಲಿರುವ ನೀರು ಸಂಪೂರ್ಣವಾಗಿ ಇಳಿದು ಹೋಗ್ಲಿ. ನೀರು ಸಂಪೂರ್ಣವಾಗಿ ಬಸ್ದಿರೋದ್ರಿಂದ 1-2 ಚಮಚ ನೀರಿರುತ್ತೆ ಅಷ್ಟೇ. ಹೀಗೆ ಸೋರ್ ಹಾಕಿದ್ರೆ ಅದು ಕೂಡ ಇಳಿದು ಹೋಗುತ್ತೆ. ನೋಡಿ, ಬೇಳೆಗಳಲ್ಲಿ ಇಷ್ಟು ನೀರಿತ್ತು. ಮುಂದಿನ ಹಂತದಲ್ಲಿ ಮಿಕ್ಸಿ ಜಾರಲ್ಲಿ ಹಸಿ ಕಾಯಿ ತುರಿಯನ್ನ ಹಾಕೊಳ್ಳೋಣ. ಇದು ಸುಮಾರು ಬೇಳೆ ಎಷ್ಟು ತಗೊಂಡಿದೀವೋ ಅಷ್ಟೇ ಪ್ರಮಾಣದಲ್ಲಿ ಕಾಯಿ ತುರಿಯನ್ನ ತಗೊಳ್ಬೇಕಾಗತ್ತೆ. ಕಾಯಿ ತುರಿ ಕಡಿಮೆ ಹಾಕಿದ್ರೆ ಉಂಡೆ ಗಟ್ಟಿ ಆಗ್ಬಿಡುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಹಸಿ ಶುಂಠಿಯನ್ನು ಸಹ ಸೇರಿಸಿ ಮಿಕ್ಸಿಯಲ್ಲಿ ನೀರ್ ಹಾಕದೇನೆ 1-2 ಸುತ್ತು ತಿರುಗಿಸ್ಕೊಳ್ಳೋಣ. ನೋಡಿ, ಈಗ ಕಾಯಿ ತುರಿ ಸಣ್ಣಗಾಗಿ ಪುಡಿ ಪುಡಿ ಆಗಿದೆ. ಇಷ್ಟ ಆದ್ರೆ ಸಾಕು. ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಪುನಃ ಅದೇ ಮಿಕ್ಸಿ ಜಾರಲ್ಲಿ ನೆನೆಸ್ಕೊಂಡಿರೋ ಬೇಳೆಯನ್ನು ಹಾಕಿ 2 ಸುತ್ತು ಅಥವಾ ತರಿತರಿಯಾಗಿ ರುಬ್ಕೊಳ್ಳೋಣ. ತುಂಬಾ ನುಣ್ಣಗೆ ಮಾಡ್ಕೋಬಾರ್ದು. ಅಂಬೋಡೆ ಮಾಡೋದಕ್ಕೆ ಬೇಳೆನ ರುಬ್ಕೋತೀವಲ್ಲ, ಅಷ್ಟೇ ತರಿಯಾಗಿ ಮಾಡ್ಕೊಂಡ್ರೆ ಸಾಕು. ನೋಡಿ, ಹೀಗೆ ರುಬ್ಕೊಂಡ್ರೆ ಸಾಕಾಗತ್ತೆ. ಮಧ್ಯೆ ಮಧ್ಯೆ ಬೇಳೆಗಳು ಕಾಣಿಸ್ತಾ ಇದೆಯಲ್ಲ, ಇಷ್ಟ ಆದ್ರೆ ಸಾಕು. ಇದನ್ನು ಕಾಯಿ ತುರಿ ಜೊತೆಗೆ ಸೇರಿಸ್ಕೊಂಡ್ಬಿಡೋಣ. ಉಳಿದಿರುವಂತ ಬೇಳೆಯನ್ನು ಇದೇ ರೀತಿ ತರಿತರಿಯಾಗಿ ರುಬ್ಬಿ ಹಾಕೊಳ್ಳೋಣ. ಈಗ ನೆನೆಸ್ಕೊಂಡಿರುವಷ್ಟು ಬೇಳೆಗಳನ್ನ ರುಬ್ಕೊಂಡಿದ್ದಾಗಿದೆ. ಇದಕ್ಕೆ 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಇಂಗು, ನಾನು ಪುಡಿ ಇಂಗನ್ನ ಹಾಕಿದ್ದೀನಿ. ಗಟ್ಟಿ ಇಂಗು ಹಾಕೋದಾದ್ರೆ ಸ್ವಲ್ಪ ನೀರಲ್ಲಿ ಕಲಸಿ ಹಾಕೊಳ್ಬಹುದು. ಜೊತೆಗೆ 1 ಕೊಟ್ಟು ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳೋಣ. ಇದೇ ರೀತಿ ಸಬ್ಬಸಿಗೆ ಸೊಪ್ಪು ಇಲ್ದಿದ್ರೆ ಮೆಂತ್ಯ ಸೊಪ್ಪು ಸಹ ಹಾಕೊಳ್ಬಹುದು. ಸ್ವಲ್ಪ ಸಣ್ಣದಾಗಿ ಹೆಚ್ಚಿದಂತ ಕೊತ್ತಂಬರಿ ಸೊಪ್ಪು, 1 ಹಸಿರು ಮೆಣಸನ್ನು ಸಹ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳೋಣ. ಇವೆಲ್ಲವನ್ನ ಹಾಕೊಂಡ ನಂತರ ಉಪ್ಪು ಸೇರಿಸಿ ಕಲ್ಸ್ಕೊಳ್ಳೋ ಮೊದಲು ನೀರು ಕಾಯೋದಕ್ಕೆ ಇಟ್ಕೊಳ್ಳೋಣ. ಇಡ್ಲಿ ಪಾತ್ರೆಯಲ್ಲಿ ಸಾಕಷ್ಟು ನೀರನ್ನು ಹಾಕಿ ಹಬೆ ತಟ್ಟೆಯನ್ನ ಇಟ್ಟು ಮುಚ್ಚಳ ಮುಚ್ಚಿ ನೀರು ಕುದಿಯೋದಕ್ಕೆ ಇಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋಣ. ತಳದಲ್ಲಿ ಕಾಯಿ ತುರಿ ಇದೆ, ಉಪ್ಪು, ಖಾರ, ಸೊಪ್ಪು ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕಲಸ್ಕೊಳ್ಳೋಣ. ಈ ಉಂಡೆಗೆ ಹಸಿರು ಮೆಣಸನ್ನ ರುಬ್ಬುವಾಗ ಹಾಕೊಂಡು ರುಬ್ಕೊಳ್ಬಹುದು. ಶುಂಠಿಯನ್ನ ತುರಿದು ಕೂಡ ಹಾಕೋಬಹುದು, ಅಥವಾ ಕಾಯಿ ಕೂಡ ರುಬ್ಬದೆ ಹೀಗೆ ಕಲ್ಸ್ಕೊಳ್ಳುವಾಗ ಹಾಕಿ ಕಲ್ಸ್ಕೊಳ್ಬಹುದು. ಇದಕ್ಕೆ ಶುಂಠಿ, ಜೀರಿಗೆ, ಇಂಗು ಹಾಕ್ಲೇಬೇಕು. ಇವೆಲ್ಲವನ್ನ ಹಾಕೋದ್ರಿಂದ ಬೇಳೆಗಳಲ್ಲಿರುವ ವಾಯು ಹೋಗುತ್ತೆ. ಇಲ್ಲಾಂದ್ರೆ ನುಚ್ಚಿನುಂಡೆ ತಿಂದ ನಂತರ ಗ್ಯಾಸ್ ಆದ ಹಾಗೆ ಆಗಿ ಹೊಟ್ಟೆ ಉಬ್ರ ಆದ ಹಾಗೆ ಆಗುತ್ತೆ. ಎಲ್ಲ ಕಲ್ಸ್ಕೊಂಡ ನಂತರ ಈ ರೀತಿಯಲ್ಲಿ ಮುಷ್ಟಿಯಲ್ಲಿ ಹಗುರವಾಗಿ ಹಿಡಿದು ಉಂಡೆ ಕಟ್ಕೋಬೇಕು. ಉಂಡೆ ಕಟ್ಟಿದ ನಂತರ ಇದನ್ನ ಒಂದು ತಟ್ಟೆಯಲ್ಲಿ ಇಟ್ಕೋಬಹುದು. ಇದನ್ನ ಮುಷ್ಟಿಯಲ್ಲಿ ತುಂಬಾ ಬಿಗಿಯಾಗಿ ಹಿಡಿದು ಗಟ್ಟಿಯಾಗಿ ಉಂಡೆ ಕಟ್ಕೊಳ್ಬಾರ್ದು. ಗಟ್ಟಿಯಾಗಿ ಉಂಡೆ ಕಟ್ಟಿದ್ರೆ ಬೆಂದ ಮೇಲೆ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ಹಗುರವಾದ ಉಂಡೆಯನ್ನ ಕಟ್ಕೋಬೇಕು. ಆಗ ಬೆಂದ ಮೇಲೆ ಮೃದುವಾಗಿರುತ್ತೆ ಕೂಡ. ಮತ್ತೆ ಕಾಯಿ ತುರಿಯನ್ನ ಜಾಸ್ತಿ ಹಾಕೋಬೇಕು. ಹೀಗೆ ಮಾಡ್ಕೊಂಡ್ರೆ ನುಚ್ಚಿನುಂಡೆ ಆರಿದ ಮೇಲೂ ಮೆತ್ತಗಿರುತ್ತೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿತಾ ಇದೆ. ನಾನು ಇದನ್ನ ಬಾಳೆ ಎಲೆ ಮೇಲಿಟ್ಟು ಬೇಯಿಸ್ಕೊಳ್ತೀನಿ. ಬಾಳೆ ಎಲೆ ಇಲ್ದಿದ್ರೆ ಹಾಗೆ ತಟ್ಟೆಯಲ್ಲಿಟ್ಟು ಸಹ ಬೇಯಿಸ್ಕೊಳ್ಬಹುದು, ಅಥವಾ ಇಡ್ಲಿ ತಟ್ಟೆಯಲ್ಲಿಟ್ಟು ಕೂಡ ಇಡ್ಲಿ ಬೇಯಿಸ್ಕೊಳ್ಳೋ ಹಾಗೆ ಬೇಯಿಸ್ಕೊಳ್ಬಹುದು. ಬಾಳೆ ಎಲೆಯ ಪರಿಮಳ ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಬೇಯಿಸೋದ್ರಿಂದ ಬಾಳೆ ಎಲೆಯಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಅಲ್ಲಿಗೆ ರುಚಿನೂ ಆಯ್ತು, ಆರೋಗ್ಯಕ್ಕೂ ಒಳ್ಳೇದು. ಇದನ್ನ ಮುಚ್ಚಳ ಮುಚ್ಚಿ 12-15 ನಿಮಿಷ ಬೇಯಿಸ್ಕೊಳ್ಳೋಣ. ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಇದು ಬೇಯೋಷ್ಟರಲ್ಲಿ ಒಂದು ಕಾಯಿ ಚಟ್ನಿಯನ್ನ ಮಾಡ್ಕೊಳ್ಳೋಣ.
ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಹಸಿರು ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣ ಚೂರು ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಚಟ್ನಿ ಹದಕ್ಕೆ ರುಬ್ಕೊಳ್ಳೋಣ. ಚಟ್ನಿ ಕೂಡ ತಯಾರಾಯಿತು. ಚಟ್ನಿ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಮುಳುಗಿಸಿ ತಿನ್ನೋಕೆ ಚೆನ್ನಾಗಿರುತ್ತೆ. ಇದಕ್ಕೆ ಹುಣಸೆ ಹಣ್ಣಿನ ಬದಲಾಗಿ ಸ್ವಲ್ಪ ಹುಳಿ ಮೊಸರು ಹಾಕ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಇಂಗು ಒಗ್ಗರಣೆ ಮಾಡಿ ಚಟ್ನಿ ಮೇಲೆ ಹಾಕಿದ್ರೆ ಕಾಯಿ ಚಟ್ನಿ ಕೂಡ ತಯಾರಾಯಿತು. ಚಟ್ನಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನುಚ್ಚಿನುಂಡೆ ಕೂಡ ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿ ನುಚ್ಚಿನುಂಡೆ ಜೊತೆ ತುಪ್ಪ ಹಾಕ್ಕೊಂಡು ಚಟ್ನಿಯಲ್ಲಿ ಮುಳುಗಿಸಿ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಮಾಡೋದು ಕೂಡ ಸುಲಭ. ಬೇಳೆಗಳನ್ನು ನೆನೆಯೋದಕ್ಕೆ ಮಾತ್ರ ಇಲ್ಲಿ ಕಾಯಬೇಕಾಗಿರೋದು. ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಮೃದುವಾದ ನುಚ್ಚಿನುಂಡೆ ಮಾಡೋದು ಹೇಗೆ ಅಂತ. ಹೀಗೆ ರುಚಿಯಾಗಿ ಮಾಡಿಕೊಂಡು ತಿಂದು ರುಚಿ ನೋಡಿ ನಿಮ್ಮ ಅನುಭವ, ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನಷ್ಟು ಸುಲಭ ಅಡುಗೆಗಳನ್ನು ನೋಡುವುದಕ್ಕೆ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಪುನಃ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.